ನಾಗಮಂಗಲ ಗಲಭೆ ವಿಚಾರದಲ್ಲಿ ರಾಜಕೀಯ ಕೆಸರೆರಚಾಟ ಜೋರಾಗ್ತಾ ಇದೆ. ಗಲಭೆ ಸಂಬಂಧ ಸುಳ್ಳು ಮಾಹಿತಿ ಹಂಚಿಕೊಂಡ ಆರೋಪದಡಿ ವಿಪಕ್ಷ ನಾಯಕ ಅಶೋಕ್, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಿರುದ್ಧ ದೊಂಬಿ ಪ್ರಚೋದನೆ ನೀಡಿದ ಆರೋಪದಡಿ ನಾಗಮಂಗಲ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಇನ್ನು ಸಿಎಂ ಸಿದ್ದರಾಮಯ್ಯ ಹಿಂದೂ ವಿರೋಧಿ ಗಣೇಶನನ್ನ ಕೂರಿಸಿದವರಿಗೆ ಸಿಎಂ ದ್ರೋಹ ಬಗೆದಿದ್ದಾರೆ ಅಂತ ಬಿಜೆಪಿ ಆಪಾದಿಸಿದೆ. ಗಲಭೆ ಹಿಂದೆ ಬಿಜೆಪಿ ಇದೆ ಅನ್ನೋ ಆರೋಪವನ್ನು ಸಂಸದ ಕಾರಜೋಳ ಖಂಡಿಸಿದ್ದಾರೆ. ರಾಜ್ಯದಲ್ಲಿ ಬೆಂಕಿ ಹಚ್ಚಿರೋದೇ ಕಾಂಗ್ರೆಸ್ ಅಂತ ಛಲವಾದಿ ನಾರಾಯಣಸ್ವಾಮಿ ಅವರ ಕಿಡಿವಾದ. ಹಚ್ಚುತ್ತಾ ಇರತಕ್ಕಂಥದ್ದು ಕಾಂಗ್ರೆಸ್. ಅಲ್ಲಿ ಕೆಲಸ ಏನು ಕೇರಳದವರು ಭಾಗಿಯಾಗಿದ್ದಾರೆ, SDPIನವರು, PFIನವರು ಅದರಲ್ಲಿ ಇದ್ದಾರೆ. ಅವೆಲ್ಲ ಬ್ಯಾಂಡ್ ಸಂಘಟನೆಗಳು ಕೂಡ ಇದೆ. ವೆಸ್ಟ್ ಬೆಂಗಾಲ್ನವರಲ್ಲಿದ್ದಾರೆ. ವ್ಯವಸ್ಥಿತವಾಗಿ ಇದನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅವರಿಗೆ ಕುಮ್ಮಕ್ಕು ಕೊಡ್ತಾ ಇದ್ದಾರೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಗಲಭೆಗಳಾಗಿದಾವಲ್ಲ, 60 ಅವರು ಇದನ್ನೇ ಒಂದು ದೊಡ್ಡ ಇಶ್ಯೂ ಮಾಡೋದಕ್ಕೆ ಮಾತಾಡ್ತಾ ಇರ್ತಾರೆ ಯಾವಾಗಲೂ. ಬಿಜೆಪಿ ಮುಖಂಡರುಗಳು ದಿನಕ್ಕೊಬ್ಬೊಬ್ಬರು ನಾಗಮಂಗಲದ ವಿಚಾರದಲ್ಲಿ ಒಂದೊಂದು ಹೇಳಿಕೆ ಕೊಡ್ತಾರೆ. ಅವ್ರದ್ದೇ ಒಂದು ಡಿಸೈನ್ ಇದೆ. ನಾವು ಕಾನೂನು ಪ್ರಕಾರ ಏನು ಕ್ರಮ, ಅವ್ರ ಡಿಸೈನ್ ಇದೆ ಕರೆಕ್ಟು. ಬಟ್ ನೀವು ಎಲ್ಲದಕ್ಕೂ FIR ಮಾಡ್ಕೊಂಡು ಕೂರೋದಾದ್ರೆ ವರ್ಕ್ ಆಗಲ್ಲ. ಇದು ಸರ್ಕಾರವನ್ನು ಎಚ್ಚರಿಸಬಾರ್ದು, ಏನು ಮಾಡಬಾರ್ದು ಅಂದ್ರೆ ಆಗಲ್ಲ. ಹಾಗಾದ್ರೆ ಹಿಂದೆ 40% ಕಮಿಷನ್ದಕ್ಕೆ ನೀವು ಪೋಸ್ಟರ್ಗಳನ್ನು ಅಂಟಿಸಿದಾಗ DK ಶಿವಕುಮಾರ್ ಏನು ಹೇಳಿದ್ರು ಅನ್ನೋದನ್ನ ನಾಳೆ ತಗೊಂಬಂದು ಹಾಕ್ತೀನಿ ನಾನು ಒಂದ್ಸರಿ. ಆಗ ಹೇಳಿದ್ರು ಅವರು, ಪೋಸ್ಟರ್ ಅಂಟಿಸಿದವ್ರ ಮೇಲೆಲ್ಲ ಕೇಸ್ ಆಯ್ತು, ಏನೇನೋ ಆಯ್ತಾ ಅದಾಗ ಅವ್ರು ಹೇಳಿದ್ರು, ರಾಜಕಾರಣ ಅಂದ್ಮೇಲೆ ಇಂಥವೆಲ್ಲ ಬರುತ್ತವೆ ಹೋಗತ್ವೆ, ಅರ್ಗಿಸ್ಕೋಬೇಕಪ್ಪ ಅಂತಂದಿದ್ರು. ಇದೇನಿದು ರಾಜಕಾರಣ ಅಂದ್ಮೇಲೆ ಅರ್ಗಿಸ್ಕೋಬೇಕು ತಾನೆ. ಅವತ್ತದು ಸುಳ್ಳು ಸುದ್ದಿ ಅಂತಲ್ಲ. ಯಾಕಂದ್ರೆ ಇವತ್ತಿನವರೆಗೂ ನಿಮಗೆ ಪ್ರೂವ್ ಮಾಡೋಕ್ಕಾಗಿಲ್ವಲ್ಲ, ಒಂದು ದಾಖಲೆ ಇಟ್ಟಿಲ್ವಲ್ಲ ಸರ್ಕಾರ. ಅದನ್ನೇ ನಿಜ ಅಂತ ಹೇಳಿ ಅವತ್ತು ಅವ್ರು ಸುಳ್ಳು ಸುದ್ದಿ ಅಂತ ಅವ್ರು ನಿಮ್ಮ ಮೇಲೆ ಕೇಸ್ ಹಾಕಿದ್ರೆ ಏನಾಗ್ತಿತ್ತು? ನೋಡಿದ್ರ ನಾವು ಹೇಳಿದ್ವಿ ಅಂತ ಕೇಸ್ ಹಾಕ್ತಾರೆ ಅಂತ. ಎಲ್ಲದಕ್ಕೂ ನೀವು FIR ಮಾಡ್ಕೊಂಡು ಹೋಗ್ತಾ ಇದ್ರೆ ಬಹಳ ಕಷ್ಟ ಆಗ್ಬೋದು. ಯು ಹ್ಯಾವ್ ಟು ಫೇಸ್ ಇಟ್ ಪೊಲಿಟಿಕಲಿ ಅಂಡ್ ಅಡ್ಮಿನಿಸ್ಟ್ರೇಟಿವ್ಲಿ ಅಷ್ಟೇ. ಕಾನೂನು ಸುವ್ಯವಸ್ಥೆ ಕಾಪಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಇದು ಯಾವ ಲೆಕ್ಕಾಚಾರ ಇದು? ಏನೋ ನಡೆಸಲಿ, ಅವ್ರವ್ರ ಸರ್ಕಾರಗಳು ಇದ್ದಾಗ ಅವ್ರವ್ರಿಗೆ ತೋಚ್ದಂಗೆ ಮಾಡ್ತಾರೆ. ಅವಕಾಶಗಳಿರುತ್ತೆ. ಈದ್ ಮಿಲಾದ್ ದಿನ ಚಿತ್ರದುರ್ಗ, ಕೊಪ್ಪಳ ಎಲ್ಲ ಕಡೆ ಪ್ರೆಸಿಡೆಂಟ್ ಧ್ವಜ ಹಾರಿಸಿದವ್ರನ್ನೆಲ್ಲ ರಾಜ್ಯ ಸರ್ಕಾರ ಬಂಧಿಸಿದೆ. ಫೇರ್, ದಟ್ಸ್ ವಾಟ್ ಇಟ್ ಶುಡ್ ಬಿ ಡನ್. ಆಲ್ಸೋ RSS ವಿರುದ್ಧ ಘೋಷಣೆ ಕೂಗಿದ್ದವರ ವಿರುದ್ಧ ಪೊಲೀಸ್ನವರು ತನಿಖೆ ನಡೆಸ್ತಿದ್ದಾರಂತೆ, ತಗೋಬೇಕು. ಧ್ವಜ ಪ್ರದರ್ಶನ ಮಾಡ್ತೀವಿ, ಕೇಂದ್ರ ಸರ್ಕಾರವೇ ಪ್ಯಾಲೆಸ್ಟೈನಿಗೆ ನಮ್ಮ ಬೆಂಬಲವಿದೆ ಅನ್ನುವಾಗ ಧ್ವಜಾಸ್ತೋತ್ಸವ ತಪ್ಪೇನಿದೆ ಅಂತ ಬಂದಿದ್ರು ಹೇಳ್ತಿದ್ದಾರೆ. ಬೆಂಬಲ ಇದೆ ಅನ್ನುವುದು ಬೇರೆ, ಅದನ್ನು ತೋರಿಸುವುದು ಬೇರೆ, ಮತ್ತು ಸನ್ನಿವೇಶ ಬೇರೆ. ಪರವಾಗಿ ಸಮರ್ಥನೆಗಿಳಿದ್ರೆ ಎಲ್ಲ ಬೇರೆ ಬೇರೆ ಅಂತ ಗೃಹ ಸಚಿವರು ಹೇಳಿದ್ರೆ, ಗೃಹ ಸಚಿವರೇ ಮುಂದೆ ಆಗುವ ಅನಾಹುತಗಳಿಗೂ ಅವರೇ ಉತ್ತರ ಕೊಟ್ಕೋಬೇಕಷ್ಟೇ. ಎಲ್ಲ ಡಿಫೆಂಡ್ ಮಾಡ್ತಾ ಅಷ್ಟೇ. ಬಿಜೆಪಿ ವಿಚಾರದಲ್ಲಿ ವಾಗ್ದಾಳಿ ಮುಂದೆ ರಾಜೀವ್ ಗಾಂಧಿ ಪ್ಯಾಲೆಸ್ಟೈನ್ ಬಗ್ಗೆ ಎಲ್ಲ ಮಾತಾಡಿದ್ರಲ್ಲ, ಅಲ್ಲಿ ಅಮೆರಿಕಕ್ಕೆ ಹೋಗೋ ಇಲ್ಲೋ, ಅದರಿಂದನೇ ಇದೆಲ್ಲ ಆಗ್ತಾ ಇದೆ ಅಂತ. ಸರಿ, ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆ ಮಾಡ್ತಾ ಇವೆ. ನೀವು ಹೆಂಗೆ ಅದನ್ನು ಹಾಗೆ ತಿಪ್ಪೆ ಸಾರಿಸ್ಬಿಡೋಣ ಅಂತೀರೋ, ಅವ್ರು ಹಾಗೆ ಅದಕ್ಕೆ ಹಿಡ್ಕೊಂಡು ರುಬ್ಬೋಣ ಅಂತ ಅವ್ರು ಬರ್ತಾರೆ ಅಷ್ಟೇ. ಎಸ್,